ಮೊದಲನೇದಾಗಿ ನಿಮ್ಮ ಡಿಗ್ರಿ ಕಾಲೇಜ್ ಕೆಪಾಸಿಟಿ ನಿಮಗೆ ಗೊತ್ತಿಲ್ಲ. ಇದೇ ಡಿಗ್ರಿ ಕಾಲೇಜಲ್ಲಿ ಓದಿರೋ 3 ಜನ ವ್ಯಕ್ತಿಗಳು ಇದೇ ಚಿಕ್ಕಬಳ್ಳಾಪುರಕ್ಕೆ MLAಗಳಾಗಿದ್ದಾರೆ. ನಮ್ಮ ಗೌರವಾನ್ವಿತ KP ಬಚ್ಚೇಗೌಡರು ಇದೇ ಕಾಲೇಜಲ್ಲಿ ಓದಿ MLA ಆಗಿದ್ದವರು. ನಮ್ಮ ಮಾನ್ಯ ಶಿವಾನಂದ್ ಸರ್ ಇದೇ ಕಾಲೇಜಲ್ಲಿ ಓದಿ MLA ಆದವರು. ಮಾನ್ಯ ಅನಸೂಯಮ್ಮನವರು ಇದೇ ಕಾಲೇಜಲ್ಲಿ ಓದಿ MLA ಆದವರು. ನಾನು ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರ, 1966ರಲ್ಲಿ PUCಗೆ ಹೋಗ್ಬೇಕು ಅಂದ್ರೆ ತುಮಕೂರು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಆದ್ರೆ ಆ ಮಹಾನ್ ವ್ಯಕ್ತಿ CV ವೆಂಕಟರಪ್ಪನವರು 1968ರಲ್ಲಿ ಕಾಲೇಜ್ ತಂದ್ರು. ಅಂತ ಮಹಾನ್ ವ್ಯಕ್ತಿಯನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೋಬೇಕು. ನೋಡಿ ಸರ್, ನಿಮ್ಗೆ 5 ಸ್ಟ್ರೀಮ್ ಇದೆ: BA, BCom, BBA, BSc, BCA. ನಾನು KB ಬಿಳ್ಳಪ್ಪನವ್ರ ಹೆಸರಲ್ಲಿ 1 ಗೋಲ್ಡ್ ಮೆಡಲ್, CV ವೆಂಕಟರಪ್ಪನವ್ರ ಹೆಸರಲ್ಲಿ 1 ಗೋಲ್ಡ್ ಮೆಡಲ್, ರೇಣುಕಾ ರಾಜೇಂದ್ರನ್ ಅವರ ಹೆಸರಲ್ಲಿ 1 ಗೋಲ್ಡ್ ಮೆಡಲ್, A ಮುನಿಯಪ್ಪನವ್ರ ಹೆಸರಲ್ಲಿ 1 ಗೋಲ್ಡ್ ಮೆಡಲ್, ಮತ್ತೆ KB ಬಿಳ್ಳಪ್ಪನವ್ರ ಹೆಸರಲ್ಲಿ 1 ಗೋಲ್ಡ್ ಮೆಡಲ್. ಒಟ್ಟು ನೋಡಿ ರಾಜಾ, ಒಂದು 15-20 ನಿಮಿಷ ನನ್ನ ಅಣ್ಣ, ನನ್ನ ತಮ್ಮ, ನನ್ನ ತಂಗಿಗೆ ನಾನಿಲ್ಲಿ ನಿಂತ್ಕೊಂಡು ಒಬ್ಬ ಶಾಸಕನಾಗಿ ಮಾತ್ರ ಅಲ್ಲದೆ ಲೈಫಲ್ಲಿ ಒಂದು 20 ನಿಮಿಷ ಮಾತಾಡ್ತೀನಿ. ಲಾಸ್ಟಲ್ಲಿ ಒಂದೇ ಸಲ ಚಪ್ಪಳೆ ಹೊಡೆಯೋಣ. ಇಲ್ಲೋ ನಿಮ್ಮನ್ನು ಚೆನ್ನಾಗಿ ಕಾಪಾಡ್ಕೊಂತೀನಿ. ಪ್ರದೀಪ್ ಈಶ್ವರ್ MLA ಆಗಿರೋದು. ಯಾರು ಹೇಳಿದ್ರು, ಏನ್ ಸರ್ 1 ಕೋಟಿ ರೂಪಾಯಿ ಮೇಲೆ ಸ್ಕಾಲರ್ಶಿಪ್ ಕೊಟ್ಟೆ. ಯಾರೋ ಕೇಳಿದ್ರು, ಇವಾಗ ಎಲೆಕ್ಷನ್ ಇಲ್ಲ ಯಾಕೆ ಕೊಡ್ತಿದ್ದೀರಾ ಅಂತ. ದಾನ ಅಂದ್ರೆ ನಮಗ್ ಜಾಸ್ತಿ ಆದಾಗ ಮಾಡೋದಲ್ಲ, ಇನ್ನೊಬ್ರಿಗೆ ಬೇಕಾಗಿರೋ ಮಾಡೋದು ಅಂತ. ಕೆಲವರು ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ಲೈಫಲ್ಲಿ ನಾವು ಯಾರನ್ನ ನಂಬಬೇಕು ಸರ್? ನೀವು ಲೈಫಲ್ಲಿ 2 ನಂಬಿ, ಒಬ್ಬನ್ ಸತ್ತೋಗಿದ್ದಾನೆ, ಇನ್ನೊಬ್ಬ ನುಟ್ಟಿಲ್ಲ, ಇಷ್ಟಷ್ಟೇ. ನಾನು ಎಲ್ಲ ಯಂಗ್ಸ್ಟರ್ಸ್ಗೂ ಹೇಳೋದು, ದಯವಿಟ್ಟು ಲೈಫಲ್ಲಿ ಕನ್ನಡ ಮೀಡಿಯಂ ಓದಿದೀವಿ. ನಾನು ಕನ್ನಡ ಮೀಡಿಯಂ ಓದಿರೋದು. ತುಂಬಾ ಜನ ಕೇಳ್ತಿರ್ತಾರೆ, ಸರ್ ನನಗೆ ಬ್ಯಾಕ್ ಗ್ರೌಂಡ್ ಇಲ್ಲ, ಸಪೋರ್ಟ್ ಇಲ್ಲ, ಅಪ್ಪ ಅಮ್ಮ ಅಷ್ಟು ಶ್ರೀಮಂತರಲ್ಲ. ಅಲ್ಲಪ್ಪ, ಅಪ್ಪ ಅಮ್ಮ ಇಲ್ದಿರೋ ಹುಡುಗರು, ನನ್ನಂತ ಅನಾಥ ಹುಡುಗರೆ ವಿಧಾನಸೌಧ ಮೆಟ್ಲು ತುಳಿದಾಗ, ಲೈಫಲ್ಲಿ ಅಮ್ಮಮ್ಮ ಅಂದ್ರೆ ಬಡತನ ಇರ್ಬೋದು, ಪಾಕೆಟ್ಗೆ ಮನೆಗೆ ಕಾಸಿಲ್ಲದೆ ಇರ್ಬೋದು, ಸ್ಟ್ರಗಲ್ ಇರ್ಬೋದು. ಬಟ್ ನಾನು ಎಲ್ರಿಗೂ ಹೇಳಕ್ ಇಷ್ಟಪಡೋದು, ಈಗ ಒಂದು 18, 19, 20 ವರ್ಷದಲ್ಲೂ ಇದ್ದೀರಾ, ಇನ್ನೊಂದು 5 ವರ್ಷ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಲೈಫಲ್ಲಿ ನೋಡ್ಗುರು, ಜೀವನದಲ್ಲಿ ಮೇಲ್ ಬರ್ಬೇಕಾ? 2 ಪಾಲಿಸಿ. ಇಲ್ಲ ನಿನ್ಗೆ ಅನಿಸ್ದಂಗ್ ಮಾಡು, ಇಲ್ಲ ಯಾವನಾದ್ರೂ ಹೇಳ್ದಂಗೆ ಕೇಳು, 2ರಲ್ಲಿ 1 ಮಾಡು. ಇಲ್ಲಿ ನಮ್ ಪ್ರಾಬ್ಲಮ್ ಏನು ಅಂದ್ರೆ, ನಮ್ಗೆ ಅನಿಸ್ದಂಗೂ ಮಾಡಲ್ಲ, ಹೇಳ್ದಂಗೂ ಕೇಳಲ್ಲ. ಈಗ ನಾವೆಲ್ಲ ಹೆಂಗ್ ಗೆದ್ವಿ ಅಂದ್ರೆ ನಮ್ಗೆ ಹೆಂಗ್ ಅನ್ಸುತ್ತೋ ಹಂಗ್ ಮಾಡ್ತೀವಪ್ಪ.